ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಏನ್ ಗೊತ್ತಾ, ಆಂಧ್ರ ಶೈಲಿಯ ಒಂದು ಅದ್ಭುತವಾದ ಗ್ರೇವಿ ರೆಸಿಪಿ. ಅದೇನಂತ ಹೇಳ್ತೀರಾ? ಬದನೆಕಾಯಿ ಕಾಜು ಮಸಾಲ. ನೀವು ಆಂಧ್ರದ ವೆಡ್ಡಿಂಗ್ ಸೆರೆಮನೀಸ್ ಏನಾದ್ರೂ ನೀವು ಹೋದ್ರೆ ಅಲ್ಲಿ ಈ ಒಂದು ರೆಸಿಪಿ ಅಂತೂ ಪಕ್ಕಾ ಇದ್ದೇ ಇರುತ್ತೆ. ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಹೇಳಿದ್ರೆ ಅದು ಹೇಳಕ್ಕಾಗೋದಿಲ್ಲ. ಸೊ ಮದುವೆ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರೋ ಸೇಮ್ ಅದೇ ಟೇಸ್ಟ್ ನಾನು ಹೇಳಿರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ರೆ ಪಕ್ಕಾ ಬಂದು ತೀರುತ್ತೆ ಅಷ್ಟೇ. ಸೊ ಹಾಗಾದ್ರೆ ಮತ್ತೆ ಇನ್ಯಾವುದೋ ತಡ ಮಾಡಿದ್ರೆ ನಡೀರಿ ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಇದಕ್ಕೆ ಮೊದಲದಾಗಿ ಒಂದು ಪ್ಯಾನ್ ಅನ್ನು ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಹೋಲ್ ಧನಿಯಾ, ಮತ್ತೆ ಖಾರಕ್ಕೆ ತಕ್ಕಷ್ಟಾಗಿ ಗುಂಟೂರು ಮೆಣಸಿನಕಾಯಿ. ನಾನು ಇಲ್ಲಿ ಒಂದು 7 ರಿಂದ 8 ತಗೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಒಂದು ಒಳ್ಳೆ ಪರಿಮಳ ಬರಕ್ಕೆ ಶುರು ಆಗಿದೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಮಗಜ್ ಅಂತ ಹೇಳ್ತಾರೆ. ಈ ಮಗಜ್ ಸೀಡ್ಸ್ ಅನ್ನ 1 ಟೇಬಲ್ ಸ್ಪೂನ್ ಹಾಕೊಳ್ತೇನೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಗಸಗಸೆ. ಸೊ ನೋಡಿ, ಈಗ ಇದು ಸಹ ಎಲ್ಲ ಚಂದ ಫ್ರೈ ಆಗ್ಬೇಕು. ಇದೆಲ್ಲ ಚಿಟಪಟ ಅನ್ನತ್ತೆ. ಆ ಚಿಟಪಟ ಅನ್ನೋವರೆಗೂ ನಾವು ಇದನ್ನ ಇದೇ ರೀತಿ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇದನ್ನ ಹುರಿಬೇಕಾಗುತ್ತೆ. ಎಲ್ಲ ಚಿಟಪಟ ಅಂತ ಇದೆ. ಸೊ ಈಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಈಗ ಇದನ್ನೆಲ್ಲನೂ ಒಂದು ಪ್ಲೇಟ್ ಅಲ್ಲಿ ತೆಗೆದುಕೊಂಡಿಲ್ವಾ? ನೋಡಿ, ಈಗ ಇದೇ ಪ್ಯಾನ್ ಅಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಳ್ತೇನೆ. ನೋಡಿ, ಎಣ್ಣೆ ಸ್ವಲ್ಪ ಕಾದಿದೆ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿಯನ್ನು ಹಾಕೊಳ್ತೇನೆ. ಈಗ ಈ ಕಲರ್ ಪರ್ಫೆಕ್ಟ್ ಆಗಿ ಇದಾಗಿದೆ. ಸೊ ಈಗ ಇದನ್ನೆಲ್ಲನೂ ತೆಗೆದುಕೊಂಡ್ಬಿಡುವ. ನೋಡಿ, ನೀವು ನೋಡ್ತಿದ್ರಲ್ಲ, ಇದೇ ಎಣ್ಣೆಯಲ್ಲಿ 2 ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಹಾಕೊಳ್ತೇನೆ. ಇವಾಗ ಈ ಈರುಳ್ಳಿ ಎಲ್ಲ ಏನಿದೆ ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಬೇಕು ಅಥವಾ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇದಾಗಲಿಕ್ಕೆ ಒಂದು 4 ನಿಮಿಷ ಆದ್ರೂ ಮಿನಿಮಮ್ ಬೇಕಾಗುತ್ತೆ. ಸೊ ಹಾಗಾಗಿ ಹೈ ಫ್ಲೇಮ್ ಅಲ್ಲಿ ಇದನ್ನ ಒಂದು 4 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀವು ನೋಡ್ತಿರ್ಬೋದು, ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಆಗ್ಲಿಕ್ಕೆ ಟರ್ನ್ ಆಗ್ತಾ ಇದೆ. ಸೊ ಇದೇನ್ ಮಾಡುವ, ಒಂದು 2 ಟೊಮೆಟೊನ ಹಾಕೊಂಡ್ಬಿಡುವ. ಸೊ ಈಗ ಇದನ್ನು ಸಹ ಅಷ್ಟೇ ಈ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದರಲ್ಲೇ ಕುಕ್ ಮಾಡುವ. ಸೊ ಈಗ ಇದು ಜಲ್ದಿ ಸಾಫ್ಟ್ ಆಗೋದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಈ ರೀತಿ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು 1 ರಿಂದ 2 ನಿಮಿಷದವರೆಗೂ ಇದೇ ರೀತಿ ಕುಕ್ ಆಗೋದಕ್ಕೆ ಬಿಟ್ಬಿಡಿ. ಈಗ ಒಂದು 2 ನಿಮಿಷ ಆಗಿದೆ. ನೋಡ್ತಿದ್ರಲ್ಲ ಎಷ್ಟು ಸಾಫ್ಟ್ ಈ ಟೊಮೆಟೊಸ್ ಎಲ್ಲ ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ, ಕುಕ್ ಆಗಿದೆ. ಸೊ ಈಗ ಏನ್ ಮಾಡುವ, ಈ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ಈಗ ಈ ಮಸಾಲೆ ಪೌಡರ್ ಜೊತೆನೆ ಇದನ್ನೆಲ್ಲನೂ ಹಾಕೊಂಡ್ಬಿಡುವ. ಸೊ ಈಗ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟ ನಂತರ ಇದನ್ನ ಒಂದು ಮಿಕ್ಸಿಯಲ್ಲಿ ಒಂದು ಮಸಾಲಾ ಪೇಸ್ಟ್ ಆಗಿ ನಾವು ಮಾಡ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದರಲ್ಲಿ ನಾವಾಗಲೇ ಏನು ಈ ಮಸಾಲಾ ಪದಾರ್ಥಗಳು ಮತ್ತೆ ಟೊಮೆಟೊ ಈರುಳ್ಳಿ ಎಲ್ಲ ಹುರ್ಕೊಂಡಿದ್ವಲ್ಲ, ಇದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಸೊ ಈಗ ಇದನ್ನೆಲ್ಲ ಈ ಮಿಕ್ಸಿ ಜಾರಲ್ಲಿ ಹಾಕೊಳ್ತೇನೆ. ಈಗ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು, ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಈಗ ಇದನ್ನ ಸಿಲ್ಕಿ ಸ್ಮೂತ್ ಪೇಸ್ಟ್ ಆಗಿ ಇದನ್ನ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರುವ. ನೀವೀಗ ನೋಡಬಹುದು, ಇದು ಪರ್ಫೆಕ್ಟ್ ಆಗಿದೆ. ನೋಡಿ ಎಷ್ಟು ಸಿಲ್ಕಿ ಸ್ಮೂತ್ ಆಗಿದೆ ಅಂದ್ಬಿಟ್ಟು. ಇಷ್ಟು ಸಿಲ್ಕಿ ಅಂಡ್ ಸ್ಮೂತ್ ಆದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ನೋಡಿ ಸ್ನೇಹಿತರೆ, ಮತ್ತೆ ಇದೇ ಪ್ಯಾನ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಎಣ್ಣೆನ ಚೆನ್ನಾಗಿ ಬಿಸಿ ಆಗೋದಕ್ಕೆ ಬಿಡುವ.
ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಬದನೆಕಾಯಿಗಳನ್ನ ತಗೊಂಡು ಈ ರೀತಿ 4 ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಬದನೆಕಾಯಿ ಎಲ್ಲನೂ ನೀರನ್ನ ಶೋಧಿಸ್ಬಿಟ್ಟು ಎಣ್ಣೆಲಿ ಹಾಕೊಳ್ಳುವ. ನೋಡಿ, ಈಗ ಈ ಬದನೆಕಾಯಿ ಎಲ್ಲ ಇದೇ ರೀತಿ ಇದರಲ್ಲಿ ಒಂದು 70% ಆಗೋವರೆಗೂ ನಾವು ಇದನ್ನ ಇದೇ ರೀತಿ ಕುಕ್ ಮಾಡಬೇಕಾಗುತ್ತೆ. ಇದು ಜಲ್ದಿ ಕುಕ್ ಆಗಲಿ ಅನ್ನೋದಕ್ಕೆ ನಾನು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 6 ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದೇ ರೀತಿ ಇದನ್ನ ಕುಕ್ ಆಗೋದಕ್ಕೆ ಬಿಡ್ತೇನೆ. ನೋಡಿ, ಮಧ್ಯದಲ್ಲಿ ಈ ರೀತಿ ಇದನ್ನ ಶೇಕ್ ಮಾಡ್ತಾ ಇದ್ರೆ ಒಂದೇ ಕಡೆ ಇದು ಇದಾಗುವುದಿಲ್ಲ. ಸೊ ಈ ರೀತಿ ಇದನ್ನ ಮಧ್ಯದಲ್ಲಿ ಶೇಕ್ ಮಾಡಿ ಇರ್ತೀವಿ. ನೋಡಿ ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಒಂದು 6 ರಿಂದ 7 ನಿಮಿಷಗಳ ಕಾಲ ಆಗಿದೆ. ಸೊ ಈಗ ಲಿಡ್ಡನ್ನ ಓಪನ್ ಮಾಡ್ಕೊಳ್ತೇನೆ. ನೋಡಿ, ಇದು ಒಂದು ಹತ್ತತ್ರ ಒಂದು 60% ವರೆಗೂ ಇದು ಚೆನ್ನಾಗಿ ಕುಕ್ ಆಗಿದೆ. ಸೊ ಈಗ ಒಂದೊಂದನ್ನಾಗೆ ಇದನ್ನ ಹೊರಗಡೆ ತೆಗೆದುಕೊಂಡ್ಬಿಡ್ತೇನೆ. ನೋಡ್ತಿರ್ಬೋದು, ಅದೇ ಪ್ಯಾನ್ ಅಲ್ಲಿ ಒಂದು 3-4 ಹಸಿಮೆಣಸಿನಕಾಯಿ, ಒಂದು ಅರ್ಧ ಟೀ ಚಮಚ ಅರಿಶಿನ, ನೋಡಿ ಇದೆಲ್ಲ ಚಟಪಟ ಅಂದಿದ ತಕ್ಷಣ ಇದರಲ್ಲಿ ನಾವು ಆಗ್ಲೇ ಏನು ಈ ಒಂದು ಮಸಾಲೆ ಮಾಡಿದ್ವಲ್ಲ, ಈ ಮಸಾಲೆನೆಲ್ಲ ಹಾಕೊಂಡಿದ್ವಿ. ನೋಡಿ, ಈಗ ಈ ಎಣ್ಣೆಯಲ್ಲೇ ಒಂದು 2 ನಿಮಿಷಗಳ ಕಾಲ ಇದನ್ನ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಹುರ್ಕೊಳ್ಳೋಣ. ನೋಡಿ, ನೀವು ಈ ಸ್ಟೆಪ್ ನ ಮಾಡ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಫ್ಲೇಮ್ ನ ಜಾಸ್ತಿ ಇಡಬೇಡಿ. ಯಾಕಂದ್ರೆ ಇದರಲ್ಲಿ ಮಗಜ್ ಇರುತ್ತೆ ಮತ್ತೆ ಗಸಗಸೆ ಇರುತ್ತೆ, ತಳ ಹಿಡಿತಕ್ಕಂಥ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 2 ನಿಮಿಷಗಳ ಕಾಲ ಈ ರೀತಿ ಕೈನ ಮುಗುಚ್ತಾ ಇದನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನ ಕುಕ್ ಮಾಡಬೇಕಾಗತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಹುರಿದಿದ್ದಾಗಿದೆ. ಸೊ ಇದರಲ್ಲಿ ಮಿಕ್ಸಿಲಿ ಇರ್ತಕ್ಕಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ನೀರನ್ನ ಹಾಕೊಳ್ತಾ ಇದೀನಿ. ಈಗ ಬೇಕಾದ್ರೆ ಫ್ಲೇಮ್ ಅನ್ನ ಸ್ವಲ್ಪ ಹೈ ಮಾಡಿಕೊಂಡು ಈಗ ಇದನ್ನ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನ ಮಿಕ್ಸ್ ಮಾಡುವ. ಈಗ ನೀವು ಗ್ರೇವಿ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇದನ್ನ ಈ ಮಸಾಲೆಯ ಹಸಿ ವಾಸನೆ ಹೋಗೋವರೆಗೂ ನಾವು ಇನ್ನೂ ಸ್ವಲ್ಪ ಹೊತ್ತು ಕುಕ್ ಮಾಡಬೇಕಾಗತ್ತೆ. ಅರೌಂಡ್ ಒಂದು 5 ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಇದನ್ನ ಕುಕ್ ಮಾಡ್ಬೇಕು ಬಿಡಬೇಕು. ನೋಡಿ, ನಾವು ಇದುವರೆಗೂ ಯಾವುದೇ ಕಾರಣಕ್ಕೂ ಇದರಲ್ಲಿ ಉಪ್ಪನ್ನ ಹಾಕಿಲ್ಲ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ತಾಗುತ್ತೆ. ಸೊ ಹಾಗಾಗಿ ಇನ್ನು ಸ್ವಲ್ಪ ನೀರನ್ನ ಸಹ ನಾನು ಹಾಕೊಳ್ತೇನೆ. ಈಗ ಒಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಗ್ರೇವಿ ಅಂತೂ ಸೂಪರ್ ಸಿಲ್ಕಿ ಟೆಕ್ಸ್ಚರ್ ಅಲ್ಲಿ ಬಂದಿದೆ. ಈ ರೀತಿ ಇದ್ರೆ ಈ ಗ್ರೇವಿ ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಈ ಕನ್ಸಿಸ್ಟೆನ್ಸಿಯನ್ನ ನೀವು ನೋಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಏನ್ ಮಾಡೋಣ, ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಕ್ಕಂಥ ಈ ಬದನೆಕಾಯಿಗಳನ್ನ ಇದರಲ್ಲಿ ಹಾಕೊಂಡ್ಬಿಡುವ. ಈಗ ಇದನ್ನ ಒಂದ್ಸತಿ ಈ ಗ್ರೇವಿಯಲ್ಲಿ ಒಂದ್ಸತಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿಬಿಟ್ಟು, ನೆನಪಿರಲಿ ಆನ್ ಎ ಮೀಡಿಯಂ ಫ್ಲೇಮ್ ಅಲ್ಲಿ ಮಾತ್ರ ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನ ಮತ್ತೆ ಕುಕ್ ಮಾಡಕ್ ಬಿಡೋಣ. ನೆನಪಿಟ್ಕೊಳ್ಳಿ, ಮಧ್ಯದಲ್ಲಿ ಸ್ಟಿರ್ ಮಾಡ್ತಾ ಇರಿ. ನೋಡಿ, ಈಗ ಒಂದು 3 ನಿಮಿಷಗಳ ಕಾಲ ಆಗಿದೆ. ಈಗ ಲಿಡ್ ಅನ್ನ ಓಪನ್ ಮಾಡ್ತಾನೆ. ಇದರಲ್ಲಿ ನಾವಾಗ್ಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಈ ಒಂದು ಕಾಜು ಅನ್ನ ಹಾಕೊಂಡ್ಬಿಡ್ತಾನೆ. ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ಅನ್ನು ಸಹ ಈಗ ಈ ಸಂದರ್ಭದಲ್ಲಿ ಹಾಕೊಳ್ತೇನೆ. ಈಗ ಇದನ್ನ ಕೊನೆ ಸತಿ ಒಂದ್ಸತಿ ಮಿಕ್ಸ್ ಮಾಡೋಣ. ಗರಂ ಮಸಾಲ ಕೊನೆಯಲ್ಲಿ ಏನಕ್ಕೆ ಹಾಕ್ಬೇಕಂತ ಹೇಳಿದ್ರೆ ಅದರದ ಫ್ಲೇವರ್ ಮತ್ತೆ ಅದರದೊಂದು ಅರೋಮಾ ಅಂದ್ರೆ ಅದರ ಪರಿಮಳ ಪರ್ಫೆಕ್ಟ್ ಆಗಿ ಎಕ್ಸುಬರೆಂಟ್ ಆಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವಾಗಲೂ ಗರಂ ಮಸಾಲ ಅಂತಕ್ಕಂಥದ್ದು ಕೊನೆಯ ಕ್ಷಣದಲ್ಲಿ ಹಾಕ್ಬೇಕಾಗತ್ತೆ. ಸೊ ನೋಡಿ, ಈಗ ಈ ಬದನೆಕಾಯಿಗಳು ಏನ್ 60% ಆಗಿತ್ತಲ್ಲ, ಈ ಗ್ರೇವಿಯಲ್ಲೇ ಕಂಪ್ಲೀಟ್ ಆಗಿ ಕುಕ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಒಂದು 3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಇದೇ ರೀತಿ ಕುಕ್ ಮಾಡಕ್ಕೆ ಬಿಡುವ. ಆಹಾ, ನೋಡಿ ಸ್ನೇಹಿತರೆ, ಈಗ ಪರ್ಫೆಕ್ಟ್ ಆಗಿ ಇದಾಗಿದೆ. ಈಗ ಲಿಡ್ ನ ಓಪನ್ ಮಾಡುವ. ನೋಡಿ ಎಷ್ಟು ಅದ್ಭುತವಾಗಿದೆ. ಗ್ರೇವಿ ಅಂತೂ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ನೋಡಿ, ಈಗ ಈ ಬದನೆಕಾಯಿ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸೊ ಈಗ ಈ ರೆಸಿಪಿ ರೆಡಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭ ಇದು ಮಾಡೋದು ಅಂದ್ಬಿಟ್ಟು. ಇದು ಮಾಡಕ್ಕೆ ಅಲ್ಲ, ಟೇಸ್ಟ್ ಸಹ ಅಷ್ಟೇ ಅದ್ಭುತವಾಗಿರುತ್ತೆ. ಒಂದ್ಸತಿ ನಾ ಹೇಳಿರ್ತಕ್ಕಂಥ ರೀತಿಯಲ್ಲಿ ಮಾಡಿ ನೋಡಿ. ಇದನ್ನ ಅಕ್ಕಿ ರೊಟ್ಟಿ, ಚಪಾತಿ ಅಥವಾ ಯಾವುದೇ ಒಂದು ನಾನ್ ರೋಟಿಗಳ ಜೊತೆ ತಿಂದು ನೋಡಿ. ಇದ್ರ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಪಕ್ಕದ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ ನ ಆಲ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ.
ಅಲ್ಲಿವರೆಗೂ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.